ಗರ್ಭಿಣಿ ಗೋವಿಗೆ ಸೀಮಂತ ಕಾರ್ಯ ಮಾಡಿದ ರೈತ ಕುಟುಂಬ. ಭಾರತೀಯ ಸಂಪ್ರದಾಯದಲ್ಲಿ ಮಹಿಳೆಯ ಚೊಚ್ಚಲ ಬಸುರಿಯಾದ ಸಂದರ್ಭದಲ್ಲಿ ತವರು ಮತ್ತು ಗಂಡನ ಮನೆಯವರು ಹಾಗೂ ಬಂಧು ಬಳಗ ಸೇರಿ ಸೀಮಂತ ಕಾರ್ಯಕ್ರಮ ನಡೆಸುವುದು ವಾಡಿಕೆ ಇದೆ. ಗೋಮಾತೆಯಲ್ಲಿ 33,000 ದೇವತೆಗಳು ವಾಸಿಸುತ್ತಿದ್ದಾರೆ ಎನ್ನುವ ಬಲವಾದ ನಂಬಿಕೆ ಕೂಡ ಭಾರತೀಯರದ್ದಾಗಿದೆ. ಅದನ್ನು ನಂಬಿದ ಗದಗ ಜಿಲ್ಲೆ ಕಲ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದ ನಾಗರಾಜ್ ಮಡಿವಾಳರ ಎಂಬ ರೈತ ತಮ್ಮ ಮನೆಯಲ್ಲಿ ಸಾಕಿದ ಗೋವನ್ನು ಸಾಕಿದಾಗಿನಿಂದಲೂ ತಮ್ಮ ಮನೆಗೆ ಒಳ್ಳೆಯದಾಗಿದೆ ಎನ್ನುವ ನಂಬಿಕೆಯಿಂದ ಗೋಮಾತೆ ಮೊದಲ ಬಾರಿಗೆ ಗರ್ಭಧರಿಸಿತು. ಸಂತಸಗೊಂಡ ರೈತ ನಾಗರಾಜ್ ಮಡಿವಾಳರ ಭಾರತೀಯ ಸಂಪ್ರದಾಯದಲ್ಲಿ ಮಹಿಳೆಯೊಬ್ಬರಿಗೆ ಹೇಗೆ ಸೀಮಂತ ಮಾಡುತ್ತಾರೋ ಹಾಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡು ಬಂಧು ಬಳಗ ಹಾಗೂ ನೆರೆಹೊರೆಯವರನ್ನು ಸೇರಿಸಿ ಸೀರೆ ಉಡಿಸಿ ಆರತಿ ಎತ್ತಿ ಶೋಭಾನೆ ಪದ ಹಾಡುವ ಮೂಲಕ ಗೋಮಾತೆಗೆ ಸೀಮಂತ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ತಾಲೂಕಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳರ ಮಾತನಾಡಿ, ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಗೋಮಾತೆಗೆ ವಿಶಿಷ್ಟ ಸ್ಥಾನವಿದೆ. ಅಮೃತ ತಳಿಯ ಗೋಮಾತೆ ತುಂಬ ಗರ್ಭಿಣಿ ಚೊಚ್ಚಲ ಕರುವಿಗೆ ಜನ್ಮ ನೀಡುವುದರಿಂದ ಯಥಾವಥವಾಗಿ ಪೂಜೆ ಪುನಸ್ಕಾರಗಳು ಎಲ್ಲವನ್ನು ಸಂಪರ್ಕಿಸಿ ಗೋಮಾತೆಗೆ ಗೌರವ ಸಲ್ಲಿಸುತ್ತಿದ್ದೇವೆ ಎಂದರು. ಭಾಗವಹಿಸಿದ ಎಲ್ಲರಿಗೂ ಕರಿಗಡಬು, ತುಪ್ಪ, ರೊಟ್ಟಿ, ಚಪಾತಿ, ಕಾಳು ಪಲ್ಯ, ಕೆಂಪು ಚಟ್ನಿ ಸೇರಿದಂತೆ ಸವಿ ಭೋಜನವನ್ನು ಉಣಬಡಿಸಿದರು. ನಾಗರಾಜ್ ಮಡಿವಾರ ಕುಟುಂಬದ ಈ ಅಪರೂಪದ ಕಾರ್ಯಕ್ರಮ ಜನತೆಯ ಮೆಚ್ಚುಗೆ ಪಾತ್ರವಾಯಿತು. ಹೆಂಗ ತೆಗ್ದೇನ್ ಪಾಕ ಸಕತ ಅಂತ ಅವ್ರಿಗೆ ಹೇಳಿದ ಫೋಟೋ ಹೊಡೆದ್ರ ನಾನು